ಪಾರ್ಲಿಮೆಂಟ್ ಒಳಗಡೆ ಅದರಲ್ಲೂ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂದ್ರೆ ಏನು ಬರಲ್ಲ, ದೇವರು 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 ಅಂದ್ರೆ ಸ್ವರ್ಗ ಸಿಗುತ್ತೆ 7 ಜನ್ಮಕ್ಕಾಗಷ್ಟು ಅಂತ ಹೇಳಿದ್ರು. ಆ ಸಲುವಾಗಿ ನಾವು ಅದನ್ನ ವಿರೋಧ ಮಾಡೋ ಸಲುವಾಗಿ ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ನಾನು ಈ ಸ್ಟೇಜ್ ಮೂಲಕ ಈಗ ದೆಹಲಿಯಲ್ಲಿರೋ ಅಮಿತ್ ಶಾ ಅವರಿಗೆ, ಸಾಧ್ಯವಾದ ಪ್ರಧಾನಮಂತ್ರಿಗಳಿಗೆ, RSS ಮುಖ್ಯಸ್ಥರಾದ ಮೋಹನ್ ಭಾಗವತರ್ ಅವರಿಗೆ ಒಂದು ಸಣ್ಣ ಮನವಿಯನ್ನ ಮಾಡ್ತೇನೆ. ನೋಡ್ರಿಯಪ್ಪ, ನಿಮ್ಮ ವಂಶಸ್ಥರು, ನಿಮ್ಮ ತಾತ ಮುತ್ತಾತಂದ್ರು, ನಮ್ಮ ತಾತ ಮುತ್ತಾತಂದಿರನ್ನ ನಾಯಿ ನರಿಗಳ ತರ ನೋಡಿದ್ರು. ನಮ್ಮ ತಾತ ಮುತ್ತಾತಂದಿರಿಗೆ ಕೆರೆ ನೀರನ್ನ ಮುಟ್ಟಕ್ಕೆ ಬಿಟ್ಟಿರ್ಲಿಲ್ಲ, ನೀವು ರಸ್ತೆಗಳಲ್ಲಿ ಓಡಾಡಕ್ ಬಿಟ್ಟಿರ್ಲಿಲ್ಲ, ಹೊಸ ಬಟ್ಟೆ ಹಾಕೊಳಕ್ ಬಿಟ್ಟಿರ್ಲಿಲ್ಲ, ತುಪ್ಪ ತಿನ್ನೋದು ನಿಷೇಧ ಮಾಡಿದ್ರಿ, ಬಂಗಾರವನ್ನು ನಿಷೇಧ ಮಾಡಿದ್ರಿ, ಬೆಳ್ಳಿಯನ್ನು ನಿಷೇಧ ಮಾಡಿದ್ರಿ, ಕತ್ತಿಗೆ ಮಡಿಕೆ ಕಟ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ರಿ, ಸೊಂಟಕ್ಕೆ ಪರ್ಕೆ ಕಟ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ರಿ. ಇದೇನು ನಿಮ್ ತಾತನವರು ನಮ್ಮವ್ರು ಕೊಟ್ಟಂತ ಸ್ವರ್ಗನ? ಸೇಮ್ ಸೇಮ್ ಅನ್ರಿ. ನಿಮ್ಮ ತಾತಂದರು ನಮ್ಮ ತಾತಂದರಿಗೆ ಕೊಟ್ಟಂತ ಸ್ವರ್ಗನ ಇದು? ಸ್ವರ್ಗವನ್ನ ತೋರಿಸಿದ ವಿಷಯ ಹೇಳ್ತೀನಿ. ಭಗವಾನ್ ಬುದ್ಧರು 2600 ವರ್ಷಗಳಿಂದ ನಮಗೆ ನಿಜವಾದ ಸ್ವರ್ಗವನ್ನು ಕೊಟ್ಟಿದ್ರು, ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಸೋದರತೆಯನ್ನು ಕೊಟ್ಟಿದ್ರು, ಸಮಾನತೆಯನ್ನು ಕೊಟ್ಟಿದ್ರು. ಅವರು ಹೋದ್ಮೇಲೆ ನಮ್ಮ ಬದುಕು ಮತ್ತೆ ನಾಯಿ ನೆರೆಗಳ ತರ ಆಗಿತ್ತು. ಮೊಟ್ಟ ಮೊದಲಿಗೆ ನಮಗೆ ಸ್ವರ್ಗದ ಕಿಂಡಿಯನ್ನ ತೋರಿಸಿದವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಜೋರ ಬಡಿ. ಒಂದು ವೇಳೆ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ನಾವು ಯಾರು ಸೂಟು ಬೂಟು ಕೋಟು ಸೀರೆ ಜಾಕೆಟ್ ಹಾಕೊಳ್ಳಂಗಿರ್ಲಿಲ್ಲ. ಆನಂತರ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಸಾಹು ಮಹಾರಾಜ್ ಅವರು ಅಸ್ಪೃಶ್ಯರಿಗೆ ಮೀಸಲಾತಿಯನ್ನು ಕೊಡೋದ್ರ ಮೂಲಕ ನಿಮಗೂ ಇದರಲ್ಲಿ ಪಾಲಿದೆ ಅನ್ನೋದನ್ನ ತೋರಿಸಿದ್ರು. ಅದು ನಮಗೆ 2ನೇ ಸ್ವರ್ಗದ ಬಾಗಿಲು. ಸ್ವರ್ಗ ಅಂದಾಗೆಲ್ಲ ನೀವು ಚಪ್ಪಾಳೆ ಹೊಡೆಯಿರಿ. ಏನ್ ಚಪ್ಪಾಳೆ ಹೊಡೆಯೋದ್ರಲ್ಲೂ ಕಂಜೂಸ್ತರ ತೋರಿಸ್ಬೇಡಿ. ವಿಜಯ್ ಕುಮಾರ್ ಅವರ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ನಂತರ ಬಾಬಾ ಗಾಡ್ಗೆ ಮಹಾರಾಜ್ ಅವರು ಗೌಬಿ ಸಮುದಾಯಕ್ಕೆ ಸೇರಿದಂತ ಅಸ್ಪೃಶ್ಯರು ಆಟ ಊಟ ಕಲಿಯದೇ ಇದ್ರು ಇಡೀ ಮಹಾರಾಷ್ಟ್ರದಲ್ಲಿ ಸುತ್ತಾಡಿ ಊರೂರಲ್ಲಿ ಶಾಲೆಗಳನ್ನ ತೆಗೆಯೋದ್ರ ಮೂಲಕ ಬಹುದೊಡ್ಡ ನೂರಾರು ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚೊಕ್ಕ ಮೇಳ ಧರ್ಮಚಿತ್ರ, ಮೋಸ್ಟ್ಲಿ ಇವತ್ತು 100 ಕೋಟಿ ರೂಪಾಯಿ ಆಗುವಂತ ಧರ್ಮಚಿತ್ರವನ್ನ ಅಂಬೇಡ್ಕರ್ ಸಾಹೇಬರಿಗೆ ವಿಲ್ ಮಾಡಿ ಹೋಗಿದ್ರು. 100ನೇ ಸ್ವರ್ಗ ಇದು. ವೆಸ್ಟ್ ಬೆಂಗಾಲ್ ಅಲ್ಲಿ ಚಂಡಾಲ ಜನಾಂಗದಲ್ಲಿ ಹುಟ್ಟಿದಂತ ಯೋಗೇಂದ್ರನಾಥ್ ಮಂಡಲ್ ಅವರು ಬಾಂಬೆ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಸಾಹೇಬ್ರನ್ನ ಸೋಲಿಸ್ಬಿಟ್ಟಿದ್ರು. ಅವ್ರು ಹೇಳಿದ್ರು, ಅಂಬೇಡ್ಕರ್ ಸಾಹೇಬ್ರೆ ನೀವು ಜೈಸೂರು ಮತ್ತು ಕುಲ್ಲಾಕ್ ಬನ್ನಿ,
ನಾಮಿನೇಷನ್ ಹಾಕ್ಬಿಟ್ಟು ಹೋಗ್ಬಿಡಿ ನೀವು, ಮತ್ತೆ ಏನ್ ಕಾಂಗ್ರೆಸ್ ಮಾಡಬೇಡಿ, ಮತ್ತೆ ವಿಜಯೋತ್ಸವಕ್ಕೆ ಮಾತ್ರ ಬನ್ನಿ ಅಂತೇಳಿ ಅಂಬೇಡ್ಕರ್ ಸಾಹೇಬರನ್ನ ಗೆಲ್ಸಿದ್ರು. ಅವರು ನಮಗೆ ಸ್ವರ್ಗವನ್ನು ತೋರಿಸಿದವರು. ಕೇರಳದಲ್ಲಿ ಅಯ್ಯನ್ ಕಾಳಿ ಅವರು ಅಕ್ಷರ ಅಭ್ಯಾಸ ಇಲ್ಲ, ಯಾರ್ದೋ ಶ್ರೀಮಂತರ ಮನೆಯಲ್ಲಿ ಜೀತ ಮಾಡ್ತಾ ಇದ್ದಂತ ವ್ಯಕ್ತಿ ಟ್ರಾವೆಂಕೂರಲ್ಲಿ ಅಲ್ಲಿ ರಸ್ತೆಯಲ್ಲಿ ನಮ್ಮ ಜನರನ್ನ ಓಡಾಡಕ್ಕೆ ಬಿಟ್ಟಿರಲಿಲ್ಲ. ನಮ್ಮ ಜನರು ಮಾತ್ರ ಅಲ್ಲ, ನಮ್ಮ ರಾಜ್ಕುಮಾರ್ ಸಾಹೇಬರು ಇದ್ರಲ್ಲ ಹೊರನಟ, ಅವರ ಜಾತಿಯವರನ್ನು ಕೂಡ ಆ ರಸ್ತೆಯಲ್ಲಿ ಓಡಾಡಕ್ ಬಿಟ್ಟಿರಲಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಜೋಡೆತ್ತಿನ ಬಂಡಿಯನ್ನ ಕಟ್ಕೊಂಡು ಬಿಳಿ ಬಿಳಿ ಎತ್ತುಗಳು, ಆ ಎತ್ತುಗಳ ಚಕ್ರಗಳಿಗೆ ಗೆಜ್ಜೆಗಳನ್ನು ಕಟ್ಟಿ, ಆ ಎತ್ತುಗಳ ಕೊರಳಿಗೆ ಗಂಟೆಗಳನ್ನು ಕಟ್ಟಿ, ಒಂದು ರುಮಾಲನ್ನು ಕಟ್ಕೊಂಡು, ವೈಟ್ ಅಂಡ್ ವೈಟ್ ಬಟ್ಟೆಯನ್ನು ಹಾಕೊಂಡು, ಒಂದು ಕೈಯಲ್ಲಿ ಒಂದು ತಲವಾರನ್ನ ಹಿಡ್ಕೊಂಡು ಮೊಟ್ಟ ಮೊದಲಿಗೆ ರಸ್ತೆ ಊಟಕ್ಕೆ ಓಡಿದ್ರು. ಆ ರಸ್ತೆಯಲ್ಲಿ ಓಡಾಡ್ಬಿಟ್ಟು ಕಬ್ಬಳ ಹೊಡಿದ್ರಿ. ನೂರಾರು ಜನ ಮೇಲ್ಜಾತಿಗಳವರು ಅವ್ರನ್ನ ಹೊಡೆಯಕ್ ಯೋಚನೆ ಮಾಡಿದ್ರು ಹೊಡೆಯಕ್ಕಾಗಿಲ್ಲ. ಆದ್ರೆ ಅವ್ರನ್ನ ಹೊಡೆಯಕ್ಕಾಗಲ್ಲ ಅಂತೇಳಿ ಬಾಂಬೆಯಿಂದ ಒಬ್ಬ ಮುಸ್ಲಿಂ ಅನ್ನ, ಬಹುದೊಡ್ಡ ಗೂಂಡಾ ಮುಸ್ಲಿಂ ಅನ್ನ ಸುಪಾರಿ ಕೊಟ್ಟು ಕರ್ಕೊಂಡ್ ಬಂದಿದ್ರು. ಆ ಮುಸಲ್ಮಾನ್ ಎಂತ ಒಳ್ಳೆಯವನಂದ್ರೆ, ಕೊಲೆ ಮಾಡೋದಕ್ಕೆ ಹೋಗಿ ಸರ್ವೆ ಮಾಡಬೇಕಲ್ಲ ಅವ್ರ ಆಕ್ಟಿವಿಟೀಸ್ನ. ಆ ಸರ್ವೆ ಮಾಡಿದ ಮೇಲೆ ನಾನು ನಿನಗೆ ಬಾಡಿ ಗಾರ್ಡ್ ಆಗಿರ್ತೀನಿ ಅಂತ ಹೇಳ್ದ. ಇವರು ನಮಗೆ ಸ್ವರ್ಗವನ್ನು ತೋರಿಸಿದವರು. ನೀನ್ ಯಾವ ಮಹಾಶಯ ನಮಗೆ ಸ್ವರ್ಗ ತೋರಿಸೋದಕ್ಕೆ? ನೀನ್ ಯಾರು? ಫಸ್ಟ್ ಆಫ್ ಆಲ್ ನೀನು ಪಾರ್ಲಿಮೆಂಟ್ ಒಳಗಡೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ನೀನು ಇಡೀ ಪಾರ್ಲಿಮೆಂಟು, ಇಡೀ ದೇಶದ ಜನರು ಪಾರ್ಲಿಮೆಂಟು, 140 ಕೋಟಿ ಜನಗಳ ಪಾರ್ಲಿಮೆಂಟ್ ಅದು. ಆ ಪಾರ್ಲಿಮೆಂಟ್ ಒಳಗಡೆ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನ ಮಾಡಿದ್ರೆ ಆ ಪಾರ್ಲಿಮೆಂಟ್ಗೂ ಅವಮಾನ, ಜೊತೆಗೆ 140 ಕೋಟಿ ಜನಾಂಗಕ್ಕೂ ಅವಮಾನ. ಅದರಲ್ಲಿ ನಿಮ್ ಜನರನ್ನು ಬಿಟ್ಟು, ಅವ್ರ ಜನರನ್ನು ಬಿಟ್ಟು. ನಾವು ನಿಜವಾದ ಸ್ವರ್ಗವನ್ನು ತೋರಿಸ್ತಾರೆ ಯಾರು? ಆಮೇಲೆ ಬಾಬಾ ಸಾಹೇಬರಿಗಿಂತ ಮುಂಚೆ ತಮಿಳುನಾಡಲ್ಲಿ ಪಂಡಿತ್ ಅಯೋಧ್ಯದಾಸರವರು ನಮಗೆ ಈ ಹಿಂದೂ ಧರ್ಮ ಬೇಡ, ಇದರಲ್ಲಿ ಸಮಾನತೆ ಇಲ್ಲ, ಇದು ಅನ್ಯಾಯದಿಂದ ಕೂಡಿದೆ ಅಂತೇಳಿ ನಮಗೆ ಬುದ್ಧ ಧರ್ಮದ ದಾರಿಯನ್ನ, ಸ್ವರ್ಗವನ್ನು ತೋರಿಸಿದ್ರು. ಅಂಬೇಡ್ಕರ್ ಸಾಹೇಬರಿಗೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಚೆನ್ನೈನ ಪಚ್ಚಯಪ್ಪ ಕಾಲೇಜಿನಲ್ಲಿ ಒಬ್ಬ ಒಡಿಸಿ ಮನುಷ್ಯ ಇದ್ದ, ಪ್ರೊಫೆಸರ್ ಲಕ್ಷ್ಮೀ ನರಸು ಅಂತ. ಅವರು ಒಂದು ಪುಸ್ತಕವನ್ನು ಬರೆದ್ರು, ದ ಎಸೆನ್ಸ್ ಆಫ್ ಬುದ್ಧಿಸಮ್ ಅಂತ ಇಂಗ್ಲಿಷ್ ಅಲ್ಲಿ. ಆ ಪುಸ್ತಕವೇ ಅಂಬೇಡ್ಕರ್ ಸಾಹೇಬರಿಗೆ ಮಾರ್ಗದರ್ಶನ ತೋರಿದ್ದು. ಅಂಬೇಡ್ಕರ್ ಸಾಹೇಬರು ಅದನ್ನ ಇಂಗ್ಲಿಷ್ ಅಲ್ಲಿ ಅವರ ಅನುಮತಿ ಪಡ್ಕೊಂಡು 2,000 ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ದೇಶದ ಎಲ್ಲ ಬುದ್ಧಿಜೀವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಇನ್ನು ಅಂಬೇಡ್ಕರ್ ಸಾಹೇಬರನ್ನ ಸಂವಿಧಾನ ಪಾರ್ಲಿಮೆಂಟ್ಗೆ ಒಳಗಡೆ ಬಿಡಬಾರ್ದು ಅಂತ ಮನುವಾದಿಗಳೆಲ್ಲ ಯೋಚನೆ ಮಾಡಿದ್ರು. ಅಂಬೇಡ್ಕರ್ ಸಾಹೇಬರೇನಾದರೂ ಪಾರ್ಲಿಮೆಂಟ್ ಒಳಗಡೆ ಬಂದ್ಬಿಟ್ರೆ ಈತನ ಬುದ್ಧಿವಂತಿಕೆಯನ್ನ ತೋರಿಸ್ತಾನೆ ಅಂತೇಳಿ ಅವರು ಪಾರ್ಲಿಮೆಂಟ್ ಒಳಕ್ಕೆ ಬರ್ದಿದ್ದಂಗೆ ನೋಡ್ಕೊಂಡಿದ್ರು. ಆದ್ರೂ ಕೂಡ ಇಂಗ್ಲೆಂಡ್ ಹೋಗಿದ್ರು, 5 ಜನರಿಗೆ ಭೇಟಿ ಮಾಡಿದ್ರು ಮೇಲ್ಜಾತಿ ಜನಾಂಗದವರು. ನಮ್ಮ ದೇಶಕ್ಕೆ ಯಾರಾದರೂ ಒಬ್ಬ ಸಂವಿಧಾನ ತಜ್ಞರನ್ನ ಸೂಚನೆ ಮಾಡಿ ಅಂತ. ಅದಕ್ಕೆ ಆತ ಹೇಳಿದ, ಇಂಡಿಯನ್ಸ್ ಆರ್ ಸೀಮ್ಸ್ ಟು ಬಿ foolish people. The so-called eminent person
the sixth eminent person in the world is there in India. Go and approach him. He is the great Baba Saheb Ambedkar ಅಂತ ಹೇಳಿದ್ರು. ಬಹಳ ಕಂಜೂಸ್ತನ ಮಾಡ್ತಾ ಇದ್ದೀರಿ. ಇಡೀ ಇಂಡಿಯಾ ದೇಶಕ್ಕೇನೆ ಬೈದಿದ್ರಿ ಅವರು. ಪ್ರಪಂಚದಲ್ಲೇ ಬುದ್ಧಿವಂತ ಭಾರತ ದೇಶದಲ್ಲಿ ಇದ್ದಾರೆ ಅಂಬೇಡ್ಕರ್ ಅಂತ ಹೇಳಿದ್ರು ಅವರು. ಈ ರೀತಿಯಾಗಿ ಅಂಬೇಡ್ಕರ್ ಸಾಹೇಬರಿಗೆ ಅವಕಾಶ ಸಿಕ್ಕಿದಾಗ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಕಾಲು ನೋವಿದ್ರು, ಶುಗರ್ ಇದ್ರು, BP ಇದ್ರು. 7 ಜನಗಳಲ್ಲಿ ಯಾರೂ ಬಂದಿಲ್ಲ ಸಮಿತಿಯಲ್ಲಿ. ಒಬ್ರು ಫಾರಿನ್ಗೆ ಹೋದ್ರು, ಒಬ್ರು ಸತ್ತೋದ್ರು, ಇನ್ನೊಬ್ರು ಹೇಳಿದ್ರು ಸಾಹೇಬ್ರೆ ನಮಗೆ ಏನು ಗೊತ್ತಿಲ್ಲ, ನಿಮ್ಗೆ ಏನ್ ಬಂದ್ರೆ ಅದಕ್ಕೆ ಸೈನ್ ಆಗ್ತೀವಿ. ಈ ತರ ಒಬ್ಬ ಮನುಷ್ಯ ಈಸ್ ಲೈಕ್ ಒನ್ ಮ್ಯಾನ್ ಆರ್ಮಿ. ಆ ಸಂವಿಧಾನವನ್ನ ಬರೆದು ರಿಯಲ್ ಸ್ವರ್ಗವನ್ನ ನಮ್ಗೆ ತೋರಿಸಿದ್ರು. ಇದು ಸ್ವರ್ಗ. ಯಾವ ಸ್ವರ್ಗವನ್ನ ನೀವು ತೋರಿಸ್ಬೇಕಂತಿದ್ದೀರಿ? ನಮ್ಗೆ ಆಲ್ರೆಡಿ ಅಂಬೇಡ್ಕರ್ ಅವರು ಸ್ವರ್ಗವನ್ನ ತೋರಿಸಿದ್ದಾರೆ. ಅಂಬೇಡ್ಕರ್ ಅವರೇ ನಮ್ಮ ಸ್ವರ್ಗ, ಅಂಬೇಡ್ಕರ್ ಅವರೇ ನಮ್ಮ ನಾಯಕ, ಅಂಬೇಡ್ಕರ್ ಅವರೇ ನಮ್ಮ ಮಾರ್ಗದರ್ಶಕ. ನೀವು ಅಂಬೇಡ್ಕರ್ ಅವರನ್ನ ಬಿಟ್ಟು ಅಂಬೇಡ್ಕರ್ ಅಂದ್ರೆ ಏನು ಸಿಕ್ಕಲ್ಲ, ದೇವರು ಅಂದ್ರೆ ಅಂತ ಹೇಳಿದ್ಯಾ. ನಮ್ಮ ಜನ 5,000 ವರ್ಷಗಳ ಕಾಲ ದೇವರು ಅಂದ್ರು. ಅವರನ್ನ ಬಾಗಿಲಿಂದ ಆಚೆ ಕೊಂಡಿಸ್ತಿದ್ರಿ, ಕೆರೆಯಿಂದ ಆಚೆ ನಿಲ್ಲಿಸಿದ್ರಿ, ರಸ್ತೆಯಲ್ಲಿ ಓಡಾಡಕ್ ಬಿಟ್ಟಿಲ್ಲ, ಬಿಸಿ ಊಟ ಮಾಡಕ್ ಬಿಟ್ಟಿರ್ಲಿಲ್ಲ. ಇನ್ನು ಯಾವ ಸ್ವರ್ಗವನ್ನ ನೀನು ತೋರಿಸ್ತೀಯ? ನಿಮ್ಮ ಇಸ್ರೋ ಡೈರೆಕ್ಟ್ರು ಸೋಮ ಅವರು ಸ್ಯಾಟಲೈಟ್ ಅನ್ನ ತಯಾರು ಮಾಡಿ ತಿರುಪತಿ ದೇವಸ್ಥಾನದ ಮುಂದೆ ಇಟ್ಟಿದ್ರು. ಅದು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲ, ಅದು ಬುದ್ಧಿ ಬಂದಿರೋದು. ಮತ್ತೆ ಅವರಿಗೆ ಹೇಳಿ ಸ್ವರ್ಗ ಏನಾದ್ರೂ ಇದ್ರೆ ಯಾವ್ದಾದ್ರೂ ಒಂದು ಸ್ಯಾಟಲೈಟ್ ಅನ್ನ ತಯಾರು ಮಾಡಿ ನೀವು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಸಾಹೇಬರು, RSS ಮುಖ್ಯಸ್ಥರಾದ ಮೋಹನ್ ಭಾಗವತರ್ ಅವರು 3 ಜನ ಪಾಪ ಸ್ಯಾಟಲೈಟ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ರಿ. ನೋಡ್ಕೊಂಡು ಬಂದ್ಮೇಲೆ ನಮ್ಗೆ ತಿಳಿಸಿ, ಆಮೇಲೆ ಸ್ವರ್ಗದ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಆ ಮೋಹನ್ ಭಾಗವತರು ಹೇಳ್ತಾರೆ, ಅಲ್ಲಿ ಏನು ಅಯೋಧ್ಯೆಯಲ್ಲಿ ರಾಮರ ದೇವಸ್ಥಾನ ಕಟ್ಟಿದ್ದು, ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇವ್ರಿಗೆ ನಿಜವಾದ ಸ್ವಾತಂತ್ರ್ಯ ಬಂತ. ಅವಾಗ ಇಷ್ಟ ದಿನ ಯಾಕಪ್ಪ ನೀವು ಬಾವುಟ ಹಾರಿಸ್ತಾ ಇದ್ರಿ? RSS ಕಚೇರಿಯಲ್ಲೂ ಬಾವುಟ ಹಾರಿಸ್ತಾ ಇದ್ರು ಸ್ವಾತಂತ್ರ್ಯ 15ನೇ ತಾರೀಕಿಗೆ, ಜನವರಿ 20ನೇ ತಾರೀಕಿಗೆ. ಹಂಗಾದ್ರೆ ನೀವು ಎಷ್ಟು ದಡ್ಡರಿರ್ಬೇಕು ನೀವು? ನಿಜವಾದ ಬುದ್ಧಿವಂತರು ನಾವಿಲ್ಲಿದ್ದೀವಿ ನೋಡಿ. ಇಲ್ಲಿ ಕುಂತಿರೋರೆಲ್ಲ ಬುದ್ಧಿವಂತರೇನೆ, ಇಲ್ಲಿ ಕುಂತಿರೋರೆಲ್ಲರೂ ಬುದ್ಧಿವಂತರೇ. ನಮ್ಮನ್ನ ಕತ್ಲಲ್ಲಿಟ್ಟು ನೀವು ಪಾರ್ಲಿಮೆಂಟ್ಗೆ ಹೋಗಿದ್ದೀರಿ. ಒಂದು ವೇಳೆ ನಮಗೆ ಪಾರ್ಲಿಮೆಂಟ್ಗೆ ಬರೋ ಅವಕಾಶ ಕೊಟ್ಟಿದ್ದಿದ್ದರೆ ನಾವು ನಿಜವಾದ ಸ್ವಾತಂತ್ರ್ಯ ಏನು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ವಿ. ನಿಮಗೆ ಸಾಧ್ಯ ಆದರೆ ಕ್ಲಾಸ್ ಮಾಡ್ತೀವಿ ನಾವು. ಸ್ವಾತಂತ್ರ್ಯ ಏನು, ಎಲ್ಲಿಂದ ಬಂತು, ಪ್ರಜಾಪ್ರಭುತ್ವ ಎಲ್ಲಿಂದ ಬಂತು ಅನ್ನೋದನ್ನು ನಿಮ್ಗೆ ಹೇಳ್ಕೊಳಕ್ ನಾವು ತಯಾರಿದ್ದೀವಿ. ಪ್ರಜಾಪ್ರಭುತ್ವ ಹುಟ್ಟಿದ್ದು ಬುದ್ಧನ ಕಾಲದಲ್ಲಿ, ಪ್ರಜಾಪ್ರಭುತ್ವ ಹುಟ್ಟಿದ್ದು ರೋಮ್ ಸಾಮ್ರಾಜ್ಯದಲ್ಲಿ. ಅದನ್ನೇ ಅಂಬೇಡ್ಕರ್ ಸಾಹೇಬರು ತುಂಡು ಮೇಜಿನ ಪರಿಷತ್ತಲ್ಲಿ ವಾದ ಮಾಡಿ ನಿಮಗೂ ನಿಮ್ಮೆಲ್ರಿಗೂ ಓಟ್ ಕೊಡಿಸಿರೋದೇ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಡು ಮೇಜಿನ ಪರಿಷತ್ತಿಗೆ ಹೋಗಿಲ್ಲ ಅಂದ್ರೆ ಇಡೀ ದೇಶದಲ್ಲಿ 4,016 ಓಟ್ಗಳು ಮಾತ್ರ ಇತ್ತು. ಅದರಲ್ಲಿ 563 ಮಹಾರಾಜರಿಗೆ ಓಟಿತ್ತು, ಮಹಾರಾಣಿಗಳಿಗಿರ್ಲಿಲ್ಲ. ನಿಮ್ಗೆ ಸಿಗ್ತಾ ಇತ್ತಾ? ನಮ್ಮ ಹೆಣ್ಮಕ್ಳಿಗೆ ಸಿಗ್ತಾ ಇತ್ತಾ? ಇಂಥ ಪರಿಸ್ಥಿತಿ
ಅದರಿಂದ ಅಮಿತ್ ಶಾ ಅವರೇ ಸ್ವಲ್ಪ ರಿಯಲೈಸ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಈಗಲೂ ಸಮಯ ಇದೆ. ನೀವು ಮಾತಾಡಿರೋ ವಿಷಯ ಇಡೀ ದೇಶದ SC STಗಳು ಅರ್ಥ ಮಾಡಿಕೊಂಡ್ರೆ, ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಅರ್ಥ ಮಾಡಿಕೊಂಡ್ರೆ, ಈ ದೇಶದಲ್ಲಿರ್ತಕ್ಕಂಥ OBCಗಳೇನಾದರೂ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಇನ್ನು 10-15 ವರ್ಷಗಳಲ್ಲಿ ನೀವು ಪಾರ್ಲಿಮೆಂಟ್ ಒಳಗಡೆ ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಪಾರ್ಲಿಮೆಂಟ್ ಇಂದ ಆಚೆ ಕಳಿಸುವಂತ ಪರಿಸ್ಥಿತಿ ಬರ್ಬಹುದು. ಈಗಲಾದ್ರೂ ಯೋಚನೆ ಮಾಡಿ. ಪಬ್ಲಿಕ್ ಅಲ್ಲಿ ನಾನು ಅಂಬೇಡ್ಕರ್ ಸಾಹೇಬರನ್ನ ಅವಹೇಳನ ಮಾಡಿದ್ದು ತಪ್ಪು ಅಂತೇಳಿ ಮೀಡಿಯಾ ಮುಂದೆ ಹೇಳಿ, ಈ ರಾಷ್ಟ್ರದ ಬಹುಜನರ ಮುಂದೆ ಹೇಳಿ, ನಾನು ಸರ್ವತಾ ತಪ್ಪು ಮಾಡಿದ್ದೀನಿ, ಅಂಬೇಡ್ಕರ್ ಸಾಹೇಬರನ್ನ ಕಂಡಮ್ ಮಾಡೋದ್ರ ಮೂಲಕ ಅಂತ ಹೇಳಿ ತಪ್ಪನ್ನು ಒಪ್ಕೊಳ್ಳಿ. ನಿಮ್ಮ ಸರ್ಕಾರ ನಮಗೆ ನಮಗೆ ಮಾನವೀಯತೆ ಬೇಕು. ಏನ್ ಬೇಕು? ನಮಗೆ ಮಾನವೀಯತೆ ಬೇಕು, ಸಮಾನಾಂತರ ಹಕ್ಕುಗಳು ಬೇಕು. ನಮ್ಗೇನ್ ಬೇಕು? ನಮ್ಮ ಹಕ್ಕುಗಳು ಬೇಕು. ಇವರು ನಮ್ಮ ಹಕ್ಕುಗಳನ್ನ ನಮಗೆ ಸರಿಯಾಗಿ ಕೊಟ್ಟಿಲ್ಲ, ಭೂಮಿಯನ್ನು ಹಂಚಿಕೆ ಮಾಡಿಲ್ಲ, ಹಣಕಾಸನ್ನ ಸರಿಯಾಗಿ ಹಂಚಿಕೆ ಮಾಡಿಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ನಿಮ್ ಕೈಯಲ್ಲಿದೆ, ಹೋಟೆಲ್ ಇಂಡಸ್ಟ್ರಿ ನಿಮ್ ಕೈಯಲ್ಲಿದೆ, ಏರೋಪ್ಲೇನ್ ಇಂಡಸ್ಟ್ರಿ ನಿಮ್ ಕೈಯಲ್ಲಿದೆ, ಕಾರ್ಗಳ ಫ್ಯಾಕ್ಟರಿಗಳು ನಿಮ್ ಕೈಯಲ್ಲಿದೆ. ನಮ್ಮ ಕೈಯಲ್ಲಿ ಏನಿಲ್ಲ. ಆದರೆ 2 ಅಲಗಿನ ಕತ್ತಿ ರೀತಿಯ ಒಂದು ಓಟಿದೆ, ಅದು ಅಂಬೇಡ್ಕರ್ ಸಾಹೇಬರ ಕೊಡುಗೆ. ಇದನ್ನೇ ಬಳಸಿ ಮುಂದಿನ ದಿನಗಳಲ್ಲಿ ನಿಮಗೆ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ನನಗೆ ಪ್ರಸ್ತಾವನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಕುಂತಿರ್ತಕ್ಕಂಥ ಎಲ್ರಿಗೂ, ಈ ಕಡೆ ಕುಂತಿರ್ತಕ್ಕಂಥ ಎಲ್ರಿಗೂ, ನಿಮಗೆಲ್ರಿಗೂ ಜೈ ಭೀಮ್ ವಂದನೆ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.